ಸ್ನೇಹಿತರೆ, ಯಾವುದೇ ಸಂದೇಹವಿಲ್ಲ, ನಮಗಿಂತ ಸಾವಿರಾರು ವರ್ಷಗಳ ಹಿಂದೆ ಡೈನೋಸಾರ್ಗಳು ಈ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿದ್ದವು. ಆದರೆ ನೀವು ಡೈನೋಸಾರ್ನ ನಿಜವಾದ ಫೋಟೋ ಅಂದರೆ ಕ್ಯಾಮರಾದಿಂದ ತೆಗೆದ ಫೋಟೋ ಎಂದಾದರೂ ನೋಡಿದ್ದೀರಾ? ಸಾಧ್ಯವಿಲ್ಲ. ಯಾಕೆಂದರೆ ಆ ಯುಗದಲ್ಲಿ ಕ್ಯಾಮರಾಗಳು ಕೂಡ ಇರಲಿಲ್ಲ ಮತ್ತು ಯಾವುದೇ ಮನುಷ್ಯನ ಅಸ್ತಿತ್ವವೂ ಇರಲಿಲ್ಲ. ಆದರೆ 1800ರಲ್ಲಿ ಕ್ಯಾಮರಾವನ್ನು ಕಂಡುಹಿಡಿದಾಗ ಅನಿಮಲ್ ಡಾಕ್ಯುಮೆಂಟೇಶನ್ ಸಂಪೂರ್ಣವಾಗಿ ಬದಲಾಗಿತ್ತು. ಆದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ಕೆಲವು ಎಕ್ಸ್ಟಿಂಕ್ಟ್ ಪ್ರಾಣಿಗಳ ಸೆರೆ ಹಿಡಿದಿರುವ ಕೆಲವು ಲಾಸ್ಟ್ ಫೋಟೋಸ್ಗಳನ್ನು ತೋರಿಸುತ್ತೇನೆ. ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಂಬರ್ 1, ಥೈಲಾಸೈನ್. ಇದನ್ನು ತಸ್ಮಾನಿಯಾ ಟೈಗರ್ ಅಂತಲೂ ಕರೆಯುತ್ತಾರೆ. ಆದರೆ ನೆನಪಿರಲಿ, ಇದಕ್ಕೂ ಟೈಗರ್ಗೂ ಯಾವುದೇ ಸಂಬಂಧವಿಲ್ಲ. ಇದು ನೋಡಲು ಒಂದು ಶ್ವಾನದ ಹಾಗೆ ಕಾಣಿಸುತ್ತದೆ ಮತ್ತು ಇದರ ಸಂಪೂರ್ಣ ದೇಹದ ಮೇಲೆ ಹುಲಿಯ ಹಾಗೆ ಗುರುತುಗಳು ಇದ್ದವು. ಆದರೆ ಇದು ನಾಯಿಯೂ ಅಲ್ಲ, ಹುಲಿಯೂ ಅಲ್ಲ, ಬದಲಾಗಿ ಇದು ಒಂದು ಮಾರ್ಸೂಫಿಯಲ್ ಮ್ಯಾಮಲ್ಸ್ ಆಗಿದ್ದವು. ಇವುಗಳು ಆರಂಭದಲ್ಲಿ ತಾಯಿಯ ಚೀಲದಲ್ಲಿ ಇರುತ್ತವೆ. ಇವುಗಳೇ ಮಾರ್ಸೂಫಿಯಲ್ ಮ್ಯಾಮಲ್ಸ್. ಇದರ ಬಾಯಿ ಎಷ್ಟು ಓಪನ್ ಆಗುತ್ತದೆ ಎಂದರೆ 120 ಡಿಗ್ರಿಯವರೆಗೆ ದವಡೆ ತೆರೆಯುತ್ತದೆ. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾ ಮತ್ತು ತಸ್ಮಾನಿಯಾದಲ್ಲಿ ಕಂಡುಬರುತ್ತಿತ್ತು ಮತ್ತು ಇವು ಹೆಚ್ಚಾಗಿ ಸಣ್ಣ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನೇ ಶಿಕಾರಿ ಮಾಡುತ್ತಿದ್ದವು. ಸ್ನೇಹಿತರೆ, ತಸ್ಮಾನಿಯನ್ ಟೈಗರ್ಗಳು ಎಕ್ಸ್ಟಿಂಕ್ಟ್ ಆಗಲು ಹಲವಾರು ಕಾರಣಗಳಿವೆ. 18ನೇ ಶತಮಾನದಲ್ಲಿ ಯುರೋಪಿಯನ್ ಜನರು ತಸ್ಮಾನಿಯಾದಲ್ಲಿ ಕಾಲಿಡುತ್ತಾರೆ. ಆಗ ಇವರು ಇದರ ಹೆಚ್ಚು ಶಿಕಾರಿ ಮಾಡುತ್ತಾರೆ. ಈ ತಸ್ಮಾನಿಯನ್ ಟೈಗರ್ಗಳು ಲೈವ್ ಸ್ಟಾಕ್ ಪ್ರಿಡೇಟರ್ ಆಗಿವೆ. ನಂತರ 1888ರಲ್ಲಿ ಸರ್ಕಾರವು ಒಂದು ಅಫಿಷಿಯಲ್ ಬೌಂಟಿ ಸ್ಕೀಮ್ ಮಾಡುತ್ತದೆ. ಅದರ ನಂತರ ಜನರ ಹಣದ ಮೋಹದಿಂದ ತಸ್ಮಾನಿಯನ್ ಟೈಗರ್ಗಳ ಮಾರಣ ಹೋಮವೇ ನಡೆಯುತ್ತದೆ. ಈಗ ನೀವು ಯಾವ ತಸ್ಮಾನಿಯನ್ ಟೈಗರ್ ಅನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರೋ ಇದು ಈ ಸ್ಪೀಸೀಸ್ನ ಲಾಸ್ಟ್ ಅನಿಮಲ್ ಆಗಿದೆ. ಇದನ್ನು ಬಿಮೋರಿಯಸ್ ಝೂನಲ್ಲಿ ಇಡಲಾಗಿತ್ತು. ಆದರೆ 1936ರಲ್ಲಿ ಇದು ತನ್ನ ಪ್ರಾಣವನ್ನು ತ್ಯಜಿಸುತ್ತದೆ. ನಂಬರ್ 2, ಕ್ವಾಗಾ. ಸ್ನೇಹಿತರೆ, ಕ್ವಾಗಾ ಝೀಬ್ರಾ ಇದು ಕುದುರೆಯ ಹೈಬ್ರಿಡ್ ತರಹ ಕಾಣಿಸುತ್ತದೆ ಮತ್ತು ಇದು ಈಗಿನ ಮಾಡರ್ನ್ ಝೀಬ್ರಾದ ಸಬ್ ಸ್ಪೀಸೀಸ್ ಆಗಿದ್ದವು. ಆದರೆ ಇದು ಝೀಬ್ರಾದ ಹಾಗೆ ಸ್ವಲ್ಪವೂ ಇಲ್ಲ. ಇದರ ದೇಹದ ಮೇಲೆ ಯೂನಿಕ್ ಆಗಿ ಸ್ಟ್ರೈಟ್ ಪ್ಯಾಟರ್ನ್ ಇದ್ದಿತ್ತು. ಅದು ನೋಡಲು ಝೀಬ್ರಾಕ್ಕಿಂತಲೂ ವಿಭಿನ್ನವಾಗಿ ಕಾಣುತ್ತಿತ್ತು. ಈ ಕ್ವಾಗಾ ಕೇವಲ ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತಿತ್ತು. ಆದರೆ 19ನೇ ಶತಮಾನದ ನಂತರ ಡಚ್ ಮತ್ತು ಬ್ರಿಟಿಷ್ ಕಾಲೋನಿಯವರು ಇವುಗಳ ಅತಿ ಹೆಚ್ಚು ಶಿಕಾರಿ ಮಾಡಲು ಶುರು ಮಾಡುತ್ತಾರೆ. ಹಾಗಾಗಿ 1873ರಲ್ಲಿ ಇದು ಜಗತ್ತಿನಿಂದ ಗತಿಸಿ ಹೋಗುತ್ತದೆ. ಈ ಕ್ವಾಗಾದ ಲಾಸ್ಟ್ ಫೋಟೋ 1883ರಲ್ಲಿ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ ಝೂನಲ್ಲಿ ತೆಗೆಯಲಾಗಿತ್ತು. ನಂಬರ್ 3, ಬಾರ್ಬರಿ ಲಯನ್. ಈ ಬಾರ್ಬರಿ ಲಯನ್ ಈಗಿನ ಲಯನ್ಸ್ಗಳ ಸಬ್ ಸ್ಪೀಸೀಸ್ಗಳು ಆಗಿದ್ದವು. ಇವು ನಾರ್ತ್ ಆಫ್ರಿಕಾದ ಅಟ್ಲಸ್ ಮೌಂಟೇನ್ಗಳಲ್ಲಿ ಕಂಡುಬರುತ್ತಿದ್ದವು. ಈ ಪರ್ವತದ ಟೆಂಪರೇಚರ್ ಅತ್ಯಂತ ಕೋಲ್ಡ್ ಇರುತ್ತಿತ್ತು. ಹೀಗಾಗಿ ಬಾರ್ಬರಿ ಲಯನ್ಗಳ ಕೂದಲು ತುಂಬಾ ಡಾರ್ಕ್ ಮತ್ತು ಅತ್ಯಂತ ದಟ್ಟವಾಗಿ ಇದ್ದಿತ್ತು. ಇದರಿಂದಾಗಿ ಇವುಗಳಿಗೆ ಈ ಶೀತ ಹವಾಮಾನದಲ್ಲೂ ಪ್ರೊಟೆಕ್ಷನ್ ಸಿಗುತ್ತದೆ. ಈ ಬಾರ್ಬರಿ ಲಯನ್ಸ್ಗಳ ಕಂಪ್ಯಾರಿಸನ್ ಈಗಿನ ಲಯನ್ಸ್ಗಳಿಗೆ ಮಾಡಿದರೆ ಅವು ಈ ಬಾರ್ಬರಿ ಲಯನ್ಸ್ಗಳ ಎದುರು ಏನೇನೂ ಇಲ್ಲ. ಯಾಕೆಂದರೆ ಈ ಲಯನ್ಸ್ ಈಗಿನ ಲಯನ್ಸ್ಗಳಿಗಿಂತಲೂ ಹೆಚ್ಚು ಸ್ಪರ್ಧಾತ್ಮಕವಾಗಿದ್ದವು. ಆದರೆ 19ನೇ ಶತಮಾನದ ನಂತರ ರೋಮನ್ ಎಂಪೈರ್ ಇವುಗಳ ಅತಿ ಹೆಚ್ಚು ಶಿಕಾರಿ ಮಾಡುತ್ತಾರೆ. ಅದರಿಂದಾಗಿ ಇವು ಪ್ರಪಂಚದಿಂದಲೇ ಗತಿಸಿ ಹೋಗುತ್ತದೆ. ಈ ಬಾರ್ಬರಿ ಲಯನ್ನ ಲಾಸ್ಟ್ ಫೋಟೋ ಇದೆ. ಅದನ್ನು 1920ರಲ್ಲಿ ಅಟ್ಲಸ್ ಪರ್ವತದಲ್ಲಿ ತೆಗೆಯಲಾಗಿತ್ತು. ನಂಬರ್ 4, ಪ್ಯಾಸೆಂಜರ್ ಪೀಜಿಯನ್. ಈ ಪ್ಯಾಸೆಂಜರ್ ಪೀಜಿಯನ್ ಒಂದು ಸಮಯದಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವ ಪಕ್ಷಿಯಾಗಿತ್ತು. ಒಂದು ಎಸ್ಟಿಮೇಟ್ನ ಪ್ರಕಾರ ಇದರ ಪಾಪ್ಯುಲೇಷನ್ 3ರಿಂದ 5 ಬಿಲಿಯನ್ ವರೆಗೂ ಇದ್ದಿತ್ತು. ಕೆಲವರು ಹೇಳಿದ ಪ್ರಕಾರ ಈ ಪಕ್ಷಿಗಳು ಆಕಾಶದಲ್ಲಿ ಯಾವಾಗ ಹಾರಾಡುತ್ತದೆಯೋ ಆಗ ಆಕಾಶವೆಲ್ಲ ಸಂಪೂರ್ಣ ತುಂಬಿ ಹೋಗುತ್ತಿತ್ತು. ಆದರೆ 19ನೇ ಶತಮಾನದಲ್ಲಿ ಜನರು ಪ್ಯಾಸೆಂಜರ್ ಪೀಜಿಯನ್ ಅನ್ನು ಇಂಡಸ್ಟ್ರಿಯಲ್ ಲೆವೆಲ್ನಲ್ಲಿ ಅತಿ ಹೆಚ್ಚು ಶಿಕಾರಿ ಮಾಡಲು ಶುರು ಮಾಡುತ್ತಾರೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಪ್ಯಾಸೆಂಜರ್ ಪೀಜಿಯನ್ ಮಾಂಸ ತುಂಬಾ ಅಗ್ಗದ ಆಹಾರವೆಂದು ಪರಿಗಣಿಸಲಾಗುತ್ತಿತ್ತು. ಆಗ ಇದರ ಹಂಟಿಂಗ್ ಎಷ್ಟು ಹೆಚ್ಚಾಗಿತ್ತು ಎಂದರೆ ಒಂದು ದಿನದಲ್ಲಿ ಮಿಲಿಯನ್ ಗಟ್ಟಲೆ ಪೀಜಿಯನ್ಗಳನ್ನು ಬೇಟೆಯಾಡುತ್ತಾರೆ. ಇದೇ ಕಾರಣವಾಗಿತ್ತು ಓವರ್ ಹಂಟಿಂಗ್ ನಿಂದಾಗಿ ಪ್ಯಾಸೆಂಜರ್ ಪೀಜಿಯನ್ ಈ ಪ್ರಪಂಚದಿಂದಲೇ ಗತಿಸಿ ಹೋಗುತ್ತದೆ. ಆದರೆ ಇದರ ಲಾಸ್ಟ್ ಪ್ಯಾಸೆಂಜರ್ ಪೀಜಿಯನ್ ನ ಮಾರ್ಥಾದ ಫೋಟೋ ಇದನ್ನು ಮಾರ್ಥಾದ ಸಿನ್ಸಿನಾಟಿ ಝೂನಲ್ಲಿ ಇಡಲಾಗಿತ್ತು. ಆದರೆ 1914ರಲ್ಲಿ ಉಳಿದುಕೊಂಡ ಈ ಕೊನೆಯ ಪಕ್ಷಿ ತನ್ನ ಜೀವವನ್ನು ತ್ಯಜಿಸುತ್ತದೆ. ನಂಬರ್ 5, ಗ್ರೇಟ್ ಆಕ್. ಗ್ರೇಟ್ ಆಕ್ ಒಂದು ದೊಡ್ಡ ಮತ್ತು ಫ್ಲೈಟ್ಲೆಸ್ ಬರ್ಡ್ ಆಗಿದೆ. ಇದು ಈಗಿನ ಮಾಡರ್ನ್ ಡೇಸ್ ನ ಪೆಂಗ್ವಿನ್ ಹಾಗೆ ಕಾಣಿಸುತ್ತಿತ್ತು. ಆದರೆ ಇವುಗಳಿಗೂ ಮತ್ತು ಪೆಂಗ್ವಿನ್ಗಳಿಗೂ ಯಾವುದೇ ಡೈರೆಕ್ಟ್ ರಿಲೇಶನ್ಶಿಪ್ ಇರಲಿಲ್ಲ. ಇವು ನಾರ್ತ್ ಅಟ್ಲಾಂಟಿಕ್ ನ ಶೀತಲ ಪ್ರದೇಶದಲ್ಲಿ ಇರುತ್ತಿದ್ದವು. ಕೆನಡಾ, ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ನ ಕೆಲವು ಕೋಸ್ಟಲ್ ಏರಿಯಾದಲ್ಲಿಯೂ ಕೂಡ ಕಂಡುಬರುತ್ತಿದ್ದವು. ಇದರ ಗಾತ್ರದ ಬಗ್ಗೆ ಮಾತನಾಡುವುದಾದರೆ 17ರಿಂದ 18 ಸೆಂಟಿಮೀಟರ್ ಉದ್ದ ಇರುತ್ತಿತ್ತು. ಮತ್ತು ಇವುಗಳ ವಿಶೇಷತೆ ಏನೆಂದರೆ ಇದು ಉತ್ತಮ ಸ್ವಿಮ್ಮರ್ ಆಗಿತ್ತು ಮತ್ತು ಇವು ಹೆಚ್ಚಾಗಿ ಸಣ್ಣ ಸಣ್ಣ ಮೀನುಗಳನ್ನೇ ಶಿಕಾರಿ ಮಾಡುತ್ತಿದ್ದವು. ಆದರೆ ಸ್ಯಾಡ್ಲಿ ಯುರೋಪಿಯನ್ ಹಂಟರ್ಸ್ಗಳು 1600ರಿಂದ 1800ರವರೆಗೆ ಲಕ್ಷಗಟ್ಟಲೆ ಗ್ರೇಟ್ ಆಕ್ ಅನ್ನ ಶಿಕಾರಿ ಮಾಡಲು ಶುರು ಮಾಡುತ್ತಾರೆ. ಹಾಗಾಗಿ ಇವು ಕೂಡ ನಮ್ಮ ಪ್ರಪಂಚದಿಂದ ಗತಿಸಿ ಹೋಗುತ್ತದೆ. ಇದೇ ಗ್ರೇಟ್ ಆಕ್ ನ ಕೊನೆಯ ಪಿಕ್ಚರ್. ಇದನ್ನು 1844ರಲ್ಲಿ ಹೊಡೆಯುವ ಮುನ್ನವೇ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿತ್ತು.
ನಂಬರ್ 6 ಕ್ಯಾಸ್ಪಿಯನ್ ಟೈಗರ್. ಈ ಕ್ಯಾಸ್ಪಿಯನ್ ಟೈಗರ್ ಆ ಕಾಲದ ಅತ್ಯಂತ ದೊಡ್ಡ ಮತ್ತು ಪವರ್ಫುಲ್ ಟೈಗರ್ ಆಗಿತ್ತು. ಇದನ್ನು ಪ್ಯಾಂಥೇರಾ ಟೈಗ್ರಿಸ್ ವಿರ್ಗಾತ ಎಂದು ಕೂಡ ಕರೆಯಲಾಗುತ್ತಿತ್ತು. ಸ್ನೇಹಿತರೆ, ಕ್ಯಾಸ್ಪಿಯನ್ ಟೈಗರ್ ಟರ್ಕಿ, ಇರಾನ್, ಸೆಂಟ್ರಲ್ ರಷ್ಯಾದಂತಹ ಮೌಂಟೇನ್ ರೀಜಿಯನ್ ನಲ್ಲಿ ಕಂಡು ಬರುತ್ತಿದ್ದವು. ಇದು ನೋಡಲು ಈಗಿನ ಕಾಲದ ಬೆಂಗಾಲ್ ಟೈಗರ್ ನ ಹಾಗೆ ಕಾಣುತ್ತಿತ್ತು. ಇವುಗಳ ದೇಹದ ಮೇಲೆ ಗೋಲ್ಡನ್ ಮತ್ತು ಆರೆಂಜ್ ಸ್ಟ್ರೈಪ್ ಪ್ಯಾಟರ್ನ್ ಇದ್ದಿತ್ತು. ಹಾಗಾಗಿ ಇವುಗಳು ಇಂದಿನ ಟೈಗರ್ ಗಿಂತ ವಿಭಿನ್ನವಾಗಿದ್ದವು. ಈ ಕ್ಯಾಸ್ಪಿಯನ್ ಟೈಗರ್ ಒಂದು ಖತರ್ನಾಕ್ ಶಿಕಾರಿಯಾಗಿತ್ತು. ಇದು ಸಣ್ಣ ಮತ್ತು ದೊಡ್ಡ ಪ್ರಾಣಿಗಳ ಶಿಕಾರಿ ಮಾಡುತ್ತಿತ್ತು. ಆದರೆ 19 ಮತ್ತು 20ನೇ ದಶಕದ ಒಳಗೆ ರಷ್ಯನ್ ಎಂಪೈರ್ ತಮ್ಮ ಟೆರಿಟರಿಯಲ್ಲಿ ಕ್ಯಾಸ್ಪಿಯನ್ ಟೈಗರ್ ಒಂದು ಖತರ್ನಾಕ್ ಪ್ರಾಣಿ ಎಂದು ಡಿಕ್ಲೇರ್ ಮಾಡುತ್ತಾರೆ. ಅದರ ನಂತರ ಜನರು ಕ್ಯಾಸ್ಪಿಯನ್ ಟೈಗರ್ ಅನ್ನು ಹೆಚ್ಚು ಹೆಚ್ಚು ಶಿಕಾರಿ ಮಾಡತೊಡಗುತ್ತಾರೆ. ಹಾಗಾಗಿ ಇದು 1970ರಲ್ಲಿ ಸಂಪೂರ್ಣವಾಗಿ ಗತಿಸಿ ಹೋಗುತ್ತದೆ. ಈ ಕ್ಯಾಸ್ಪಿಯನ್ ಟೈಗರ್ ನ ಲಾಸ್ಟ್ ಫೋಟೋ 1950ರಲ್ಲಿ ಜರ್ಮನಿಯ ಬರ್ಲಿನ್ ಝೂ ನಲ್ಲಿ ತೆಗೆಯಲಾಗುತ್ತದೆ. ನಂಬರ್ 7 ನಾರ್ತ್ ವೈಟ್ ರೈನೋಸಾರಸ್. ಈ ವೈಟ್ ರೈನೋಸಾರಸ್ ಈಗಿನ ಮಾಡರ್ನ್ ರೈನೋಸಾರಸ್ ನ ಸಬ್ ಸ್ಪೀಸಿಸ್ ಆಗಿತ್ತು. ಇದು ಒಂದು ದೊಡ್ಡ ಗಾತ್ರ ಮತ್ತು ಶಾಂತ ಸ್ವಭಾವದ ಗುಂಪಿಗೆ ಸೇರುತ್ತದೆ. ಒಂದು ಕಾಲದಲ್ಲಿ ಇವು ಆಫ್ರಿಕಾದ ಸುಡಾನ್ ಮತ್ತು ಕಾಂಗೋ ರೀಜಿಯನ್ ನಲ್ಲಿ ಸಾವಿರ ಸಂಖ್ಯೆಗಳಲ್ಲಿ ಕಂಡುಬರುತ್ತಿದ್ದವು. ಆದರೆ ಮನುಷ್ಯನ ದುರಾಸೆ ಮತ್ತು ಬೇಟೆಯ ಚಟದಿಂದ ಇವುಗಳು ನಾಶವಾಗಿ ಹೋಗುತ್ತವೆ. ಈ ರೈನೋಸ್ ಕಣ್ಮರೆಯಾಗಲು ಎಲ್ಲಕ್ಕಿಂತ ದೊಡ್ಡ ಕಾರಣ ಓವರ್ ಹಂಟಿಂಗ್. ಯಾಕೆಂದರೆ ಅದರ ದಂತವು ಅಕ್ರಮ ಮಾರುಕಟ್ಟೆಯಲ್ಲಿ ಚಿನ್ನಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಲಾಗುತ್ತಿತ್ತು ಮತ್ತು ಕೆಲವು ಜಾಗಗಳಲ್ಲಿ ಇವುಗಳಿಂದ ಆಯುಧಗಳು ಮತ್ತು ಇದನ್ನು ಅಲಂಕಾರಿಕ ವಸ್ತುಗಳಲ್ಲಿಯೂ ಕೂಡ ಬಳಸಲಾಗುತ್ತಿತ್ತು. ಆದರೆ 1970ರಿಂದ 1990ರ ಮಧ್ಯದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ವೈಟ್ ರೈನೋಸಾರಸ್ ಅನ್ನು ಬೇಟೆಯಾಡಲಾಗುತ್ತಿತ್ತು ಎಂದರೆ ಇದರ ಪಾಪ್ಯುಲೇಷನ್ 10,000ದಿಂದ ಕಡಿಮೆಯಾಗಿ ಕೇವಲ ಕೆಲವೇ ಸಂಖ್ಯೆಗಳಲ್ಲಿ ಉಳಿದುಕೊಳ್ಳುತ್ತವೆ. ಸ್ನೇಹಿತರೆ, ರೈನೋಸಾರಸ್ ಅನ್ನು ಪುನಃ ತರಲು 2009ರಲ್ಲಿ ಕನ್ಸರ್ವೇಷನ್ ಎಫರ್ಟ್ ಕೂಡ ಶುರುವಾಗುತ್ತದೆ. ಆದರೆ ಅದು ತುಂಬಾ ತಡವಾಗಿತ್ತು. ಅದರ ನಂತರ 2018ರಲ್ಲಿ ಈ ಸ್ಪೀಸಿಸ್ ನ ಕೊನೆಯ ಮೇಲ್ ಸುಡಾನ್ ರೈನೋ ಕೂಡ ಈ ಜಗತ್ತಿನಿಂದ ಕಣ್ಮರೆಯಾಗುತ್ತದೆ. ಈಗ ಕೇವಲ ಈ ಸ್ಪೀಸಿಸ್ ನ 2 ಫೀಮೇಲ್ ರೈನೋಸ್ ಉಳಿದುಕೊಂಡಿದ್ದಾವೆ. ಅದು ಕೂಡ ಫ್ಯೂಚರ್ ನಲ್ಲಿ ಯಾವಾಗಲಾದರೂ ಎಕ್ಸ್ಟಿಂಕ್ಟ್ ಆಗಬಹುದು. ಸ್ನೇಹಿತರೆ, ಇವೇ ಜಗತ್ತಿನ ಕೆಲವು ಎಕ್ಸ್ಟಿಂಕ್ಟ್ ಎನಿಮಲ್ಗಳು. ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿ ಕೇಳದ, ಕಾಣದ, ಗೊತ್ತಿಲ್ಲದ ಕಥೆಗಳಿಗಾಗಿ ನಮ್ಮ ಚಾನಲ್ GVS ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಶುಭಂ ಭವತು. ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ. ಧನ್ಯವಾದಗಳು.